ಕುಶಾಲನಗರ ಸಮೀಪದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆ ಭಾಗದಲ್ಲಿ ನೆಲೆಕಂಡಿರುವ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಹಿನ್ನೆಲೆ ಸೌಲಭ್ಯ ವಂಚಿತ ನಿವಾಸಿಗಳು ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಭೀಮಘರ್ಜನೆ ಜಿಲ್ಲಾಧ್ಯಕ್ಷ ಎಂಎಲ್ ನಾಗರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಹಕ್ಕುಪತ್ರ ವಂಚಿತರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಧಾವಿಸಿ ಘೋಷಣೆಗಳನ್ನು ಕೂಗಿದ್ರು. ಬಳಿಕ ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕಚೇರಿ ಮುಂಭಾಗ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಕೂಡಲೇ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರಕ್ತಕ್ಕಾಗಿ ಹೋರಾಟ, ರಕ್ತಕ್ಕಾಗಿ ಹೋರಾಟ, ರಕ್ತಕ್ಕಾಗಿ ಹೋರಾಟ, ಒಂದೇ ಒಂದೇ ಮನೋಬರ್ ಮತಕ್ಕೆ ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಎಲ್ ನಾಗರಾಜು, ಸುಂದರ ನಗರದ 31/1ರಲ್ಲಿ ಇತ್ತೀಚೆಗೆ ನೆಲೆಕಂಡ ಕೆಲವರಿಗೆ ಹಕ್ಕುಪತ್ರ ದೊರೆತಿದೆ. ಆದರೆ ಹಲವು ದಶಕಗಳಿಂದ ವಾಸ ಮಾಡ್ತಾ ಇರುವ 50ಕ್ಕೂ ಹೆಚ್ಚಿನ ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಈ ನಡುವೆ ಅರಣ್ಯ ಇಲಾಖೆಯಿಂದ ಕೂಡ ತೊಂದರೆ ಎದುರಾಗ್ತಾ ಇದೆ. ಕೂಡಲೇ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಒದಗಿಸಬೇಕಿದೆ. ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಾದವರಲ್ಲಿ ಕೆಲವೊಂದು ಕೆಲವರು ನಮ್ಮ ಅರಣ್ಯ ಇಲಾಖೆಯಿಂದ ಮನೆ ಕಟ್ಟಕ್ಕಾಗಲಿ ಬಿಡ್ತಾ ಇಲ್ಲ, ಅದನ್ನು ಕಿತ್ಕೊಳ್ಳೋದೆ. 50 ವರ್ಷಗಳಿಂದ ಇಲ್ಲಿವರೆಗೂ ವಾಸವಾದವರು ಅವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಕೆಲವು 2-3 ವರ್ಷ ಬಂದವ್ರಿಗೆ ಮಧ್ಯದಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಆಗಿದೆ. ಕೆಲವು 30, 40, 50 ವರ್ಷದವರಿಗೆ ಹಕ್ಕುಪತ್ರ ಆಗಿರಲ್ಲ. ಅವ್ರಿಗೂ ಇವ್ರಿಗೆ ಏನು ಮೊದಲು ಬಂದಿದ್ದೇ ಇವ್ರು ತಪ್ಪಾಗೋಯ್ತಾ, ಅವ್ರಿಗೂ ಈ ಲಾಸ್ಟಿಗೆ ಬಂದಿರೋದೇ ಕರೆಕ್ಟ್ ಆಗೋಯ್ತಾ. ಅವ್ರಿಗೆ ಹಕ್ಕುಪತ್ರ 50 ವರ್ಷದಿಂದ ಹಕ್ಕುಪತ್ರ ಇಲ್ಲ. ಇವ್ರಿಗೆ ಎಲ್ಲರಿಗೂ ಅರ್ಹತೆ ಇದೆ, ಓಟ್ ಹಾಕೋ ಅರ್ಹತೆ ಇದೆ. ಸರ್ವೆ ನಂಬರ್ 31 ಬೇರೆಯವರು ಕೊಟ್ಟರು, ನಮಗೆ ಕೊಡಲಿಲ್ಲ. 1 ಪಾಯಿಂಟ್ ಸರಿನಾ? ಅವ್ರಿಗೆ ಆದ್ರೆ ಹೆಂಗ್ ಹಕ್ಕುಪತ್ರ ಕೊಟ್ರಿ, ನಮಗೂ ಅದೇ ರೀತಿ ಕೊಡಬೇಕು ಅಂದೇಕಂಡು ಹೇಳಿ. ಒಂದು ವೇಳೆ ಏನಾಗಿದೆ ಅಂದೇಕಂಡು ನಾನು ನೋಡ್ತೇನೆ. ಈಗ ನಿಮ್ದು ನೀವು ಯಾರಿಗೆ ಹಕ್ಕುಪತ್ರ ಕೊಟ್ಟಿದ್ರಿಂದ ಅವ್ರದ್ದು ಏನಾದ್ರು ಹೆಸರು ಬರ್ದಿದ್ರಾ? ಇಲ್ಲ ಬರ್ದಿಲ್ಲ. ನಮ್ಗೆ ಇದೆ, ಅವ್ರು ಕೊಡಕ್ಕಲ್ಲ. ಅವ್ರು ನಮ್ಗೆ ಏನು ಕೆಟ್ಟ ಹೆಸರು ಬಂದ್ಬಿಡ್ತು ಅಂತ ಅವ್ರು ನಾವು ಕೇಳಿದೆ. ಅದ್ರ ಪಕ್ಕದಲ್ಲಿ ಮನೆಗೆ ಹಕ್ಕುಪತ್ರ ಆಗಿಲ್ಲ, ಅದ್ರ ಪಕ್ಕದಲ್ಲಿ ಹಕ್ಕುಪತ್ರ ಆಗಿದೆ, ಅದ್ರ ಪಕ್ಕದಲ್ಲಿ ಹಕ್ಕುಪತ್ರ ಆಗಿಲ್ಲ. ಮಧ್ಯದಲ್ಲಿ ಸಾಧಾರಣ ಎಷ್ಟು ಜನರಿಗಾಗಿದ್ದು? ಸಾಧಾರಣ 3-4 ಜನಕ್ಕೆ ಆಗಿದೆ ಸರ್. ಆಯ್ತು, ನಾನು ಚೆಕ್ ಮಾಡ್ತೇನೆ ಯಾರಿಗೆ ಯಾವಾಗ ಕೊಟ್ಟರು ಏನು ಅಂದೇಕಂತ ಹೇಳಿ ಒಂದು ಚೆಕ್ ಮಾಡ್ತೇನೆ. ಮತ್ತೆ ನಿಮ್ದು ಬೇಡಿಕೆ? ನಮ್ಮ ಬೇಡಿಕೆ ಸುಂದರ ಗ್ರಾಮದವ್ರಿಗೆ ಓಟ್ ಹಾಕೋದ್ರಿಂದ ಸೊಸೈಟಿಯಿಂದ ಇರೋದು ಎಲ್ಲ ಎನಿವನ್ನು ಅಧಿಕಾರ ಅವ್ರಿಗಿದೆ. ಹಕ್ಕುಪತ್ರದೊಂದು ಅಧಿಕಾರ ಇಲ್ಲ. ಅದು ಕೂಡಲೇ ನಿಮ್ಮ ಮುಖಾಂತರವಾಗಿ ನಮಗೆ ಒಂದು ಬಡ ಜನರಿಗೆ ಇವರೆಲ್ಲ ಕೂಲಿ ಮಾಡೋಕ್ಕಾಗಿದ್ದಾರೆ. ಒಂದು 60-70 ಜನ ಅವರೇ ಸರ್. ಒಂದು ಹಕ್ಕುಪತ್ರ ನಿಮ್ಮ ಒಂದು ಹೆಸರಲ್ಲಿ ನಮ್ಮ ಒಂದು ಹಕ್ಕುಪತ್ರ ಹೆಸರು ಹೇಳೋದು ಬೇಡ, ಅದು ಏನದ ಅಂತ ಹೇಳಿ ಫಸ್ಟ್ ಆಫ್ ಆಲ್ ನಾನು ನೋಡ್ಕೊತೇನೆ. ಆಯ್ತಾ? ನಮ್ಮ ಕೈಯಿಂದ ಏನೋ ಹೆಲ್ಪ್ ಮಾಡಬೇಕು ಅದನ್ನು ಮಾಡ್ತೇನೆ. ಆಯ್ತಾ? ಬೇಕಾದ್ರೆ ನಾನು ಎಷ್ಟೋ ಸಲ ಬಂದಿದ್ದೆ, ಈಗೂ ಬರ್ತೇನೆ, ಏನು ತೊಂದರೆ ಇಲ್ಲ. ಈಗ ಒಂದು 50-60 ಜನ ಎಲ್ಲ ಮನೆ ಕಟ್ಕೊಂಡಿದ್ದಾರೆ. ಎಲ್ಲರಿದ್ದಾರೆ ಸರ್. 50 ವರ್ಷದಿಂದ ಮನೆ ಕಟ್ಕೊಂಡವ್ರೆ ಸರ್. 50 ವರ್ಷದಿಂದ 50 ಜನ ಇರಲಿಕ್ಕಿಲ್ಲ ಬಿಡು, ಒಂದು 25 ಜನರು ಇರ್ಬೋದು. ಆ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಿದ್ದು ಇಲ್ಲಿವರೆಗೆ ಅವರಿಗೆ ಹಕ್ಕುಪತ್ರ ಸಿಕ್ಕಿರೋದಿಲ್ಲ. ಸಾಧಾರಣ 30-50 ವರ್ಷದಿಂದ ವಾಸವಾಗವರೆ, ಆದರೆ ಅವರಿಗೆ ಹಕ್ಕುಪತ್ರ ಇಲ್ಲ. ಆದರೆ ಮೊನ್ನೆ ಬಂದು 2 ವರ್ಷ 3 ವರ್ಷ ಆಗಿಲ್ಲ ಅಂಥವ್ರಿಗೆ ಹಕ್ಕುಪತ್ರ ಆಗಿದೆ. ಈ 50 ವರ್ಷದಿಂದ ವಾಸ ಮಾಡ್ತಕ್ಕಂಥವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅಂದರೆ ಇದು ಯಾವ ಥರ ನ್ಯಾಯ ಏನು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಭೀಮಘರ್ಜನೆ ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ ನಾನು ಆ ಊರಿನ ಜನರನ್ನು ಗಮನಿಸಿದಾಗ ಅಲ್ಲಿ ಓಡಾಡುವಾಗ ತುಂಬ ಹಿಂಸೆಯಿಂದ ಜೀವನ ಮಾಡ್ತಾರೆ. ಎಲ್ಲ ಇವರು ಕೂಲಿ ಕಾರ್ಮಿಕರಾಗಿದ್ದು ಒಂದು ಏನೋ ಕೂಲಿ ಮಾಡಿ ಒಂದು ಮಲಗಲಿಕ್ಕೆ ನೆಲ ಕಂಡ್ಕೊಂಡವ್ರೆ. ಹಾಗಾಗಿ ಒಂದು ಕಡೆ ಅರಣ್ಯ ಇಲಾಖೆ ಹಿಂಸೆ, ಒಂದು ಕಡೆ ಹಕ್ಕುಪತ್ರದ ಹಿಂಸೆ. ಅಲ್ಲಿ ಜನಗಳಿಗೆ ಗೆದ್ದಂಥ
ಮೆಂಬರ್ಗಳಾಗಲಿ ಅಥವಾ ಇನ್ನೊಬ್ಬರಾಗಲಿ ಇಲ್ಲೋರಿಗೆ ನಮಗೆ ಯಾರು ಕೂಡ ನಮಗೆ ಪಂಚಿಲ್ಲ. ಏನಕ್ಕಾಗಿ ಈ ಥರ ಹೋರಾಟ ಮಾಡಿ ನಾವು ನಿಮ್ಮ ಜೊತೆ ಸೇರ್ಕೊಂಡು ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಯಾರೂ ಕೂಡ ನಮಗೆ ಬಂಧಿಸಲಿಲ್ಲ. ಹಾಗಾಗಿ ನಾವು ಇಲ್ಲಿ ಯಾರು ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹೋರಾಟ ಏನಿದ್ರು ಹಕ್ಕುಪತ್ರದ ಹೋರಾಟ. ಕೆಲವರು ತಿಳ್ಕೊಬಿಟ್ಟವ್ರೆ ಬೇರೆ ರಾಜಕಾರಣವಾಗಿ ಅದು ನಾವೇನು ಎಲೆಕ್ಷನಿಗೆ ನಿಲ್ಬೇಕಾಗಿಲ್ಲ ಅಥವಾ ಇನ್ನೊಂದು ಮಾಡಬೇಕಾಗಿಲ್ಲ. ನನ್ನ ಉದ್ದೇಶ ಈ ಬಡವರ ಜನರಿಗೆ ಹಕ್ಕುಪತ್ರ ಕೊಡಿಸೋವರೆಗೂ ಹೋರಾಟ ಮಾಡೋದು ಖಂಡಿತ, ಹಕ್ಕುಪತ್ರ ಸಿಕ್ಕೋದಂತೂ ಖಚಿತ. ಹಾಗಾಗಿ ನಮಗೆ ಕೂಡಲೇ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ಮಡಿಕೇರಿ ಜಿಲ್ಲಾಧಿಕಾರಿಗಳಾಗ್ಬೋದು, ನಮಗೆ ಈ ಒಂದು 15 ದಿವಸ ಗಡುವು ಕೊಡ್ತಾಯಿದ್ದೀವಿ. ಅವರಿಗೆ ಮನವಿ ಕೊಟ್ಟು ನಮಗೆ ಅದಕ್ಕೆ ಏನೋ ಪ್ರತಿಯುತ್ತರ ಸಿಕ್ಕಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಮತ್ತು ಜಿಲ್ಲಾ ಅಧಿಕಾರಿ ಮುಂದೆ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸ್ಟ್ರೈಕು ಕೂಡ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೀವಿ. ರಶಿಕಲಾ ಅಂತ ನಾವೊಂದು 30-40 ವರ್ಷದಿಂದ ಸುಂದರನಗರ ಗ್ರಾಮದಲ್ಲಿ ವಾಸವಾಗಿರ್ತೇವೆ. ನಾವು ಇರೋಕ್ಕೆ ಒಂದು ಮನೆಗಳನ್ನ ಕಟ್ಕೊಂಡಿರ್ತೀವಿ. ಆದರೆ ಮನೆಗಳಿಗೆ ಹಕ್ಕುಪತ್ರ ಆಗಿರುವುದಿಲ್ಲ. ಎಷ್ಟೋ ರಾಜಕಾರಣಿಗಳು ಗೆಲ್ಲೋಕ್ಕೆ ಬಂದಾಗ, ಎಲೆಕ್ಷನ್ಗೆ ಬಂದಾಗ ನಾವು ಅವ್ರು ಏನು ಕೇಳ್ತಾರೆ ಅರ್ಜಿಗಳನ್ನ ಕೊಟ್ಟಿರ್ತೀವಿ, ಹಕ್ಕುಪತ್ರ ಬೇಕು ಅಂತ ಹೇಳಿರ್ತೀವಿ. ಅದು ಸ್ವಲ್ಪ ದಿನಗಳ ನಂತರ ಅವರು ಕೇಳಿದಾಗ ನೀವು ಅರ್ಜಿ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡೋಕ್ಕಾಗಲ್ಲ, ಇದು ಅರಣ್ಯದ್ದು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಅರಣ್ಯಕ್ಕೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದೇ ಮನೆಗಳನ್ನು ಕಟ್ಟೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ತೊಂದರೆ ಆಗಿದೆ. ಅದನ್ನು ನಮಗೆ ಹಕ್ಕುಪತ್ರ ಸಿಗುವ ರೀತಿ ನೀವು ವಿಶ್ವಾಸವನ್ನು ನೀಡಿ ನಮಗೆ, ನಾವು ಕೂಡ ಈ ದೇಶದ ಪ್ರಜೆಗಳೇ, ನಮಗೂ ಕೂಡ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಮಂಜುಳಾ, ನಾವೊಂದು 40 ವರ್ಷದಿಂದ ನಾವು ಅಲ್ಲೇ ಇದ್ದೀವಿ, ಗ್ರಾಮದಲ್ಲಿದ್ದೀವಿ. ನಮಗೆ ಯಾವ ಸೌಲಭ್ಯನೂ ಇಲ್ಲ ಅಂತ ಏನು ಹೇಳಿದ್ರೆ, ನಾವು ಕಂದಾಯ ಕಟ್ಟಕ್ಕೆ ಹೋದರೆ ಕಂದಾಯ ಕಟ್ಟಿಸ್ಕೊಳ್ಳೋದಿಲ್ಲ, ನೀವು ಪೈಸರಿ ಜಾಗದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲೆಕ್ಷನ್ಗೆ ವೋಟ್ ಕೇಳಕ್ಕೆ ಬರ್ತಾರೆ. ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ, ಎಂಥದ್ದು ಮಾಡ್ಕೊಡೋದಿಲ್ಲ. ಅಂದರೆ ಈ ಸತಿ ವೋಟ್ ಕೇಳಕ್ಕೆ ಬಂದರೆ ನಾವು ಯಾರೂ ವೋಟ್ ಹಾಕೋದಿಲ್ಲ, ಅವರಿಗೆ ಬಹಿಷ್ಕಾರ ಹಾಕೋದಂತೂ ನಿಜ. ನಾವು ಒಂದು 60-70 ಕುಟುಂಬಗಳಿದ್ದೀವಿ, ನಮಗೆ ಯಾವ ಸೌಲಭ್ಯಗಳು ಇಲ್ಲ ಅಲ್ಲಿ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಮಂಜುಳಾ, ಶಶಿಕಲಾ, ಕವಿತಾ, ಶ್ವೇತಾ, ಪುಟ್ಟಂಬ, ದೇವಿಕಾ, ವೀಣಾ, ರುಕಿಯಾ, ಲಕ್ಷ್ಮೀ, ಚಂದ್ರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು.